ತಲ್ಲಣಕ್ಕೆ ಕಣ್ಣಾಗೋ ನಾತಿಚರಾಮಿ. ಮೊದಲ ಚಿತ್ರ ಹರಿವು ಮೂಲಕವೇ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟವರು ನಿರ್ದೇಶಕ ಮನ್ಸೂರೆ. ಹಾಗಂದ ಮೇಲೆ ಅವರ ಎರಡನೇ ಚಿತ್ರದ ಬಗ್ಗೆ ಒಂದು ಕುತೂಹಲ ಅಂತೂ ಇದ್ದೇ ಇರುತ್ತೆ. ಅಷ್ಟಕ್ಕೂ ಮನ್ಸೂರೆ ನಿರ್ದೇಶನದ ನಾತಿಚರಾಮಿ ಶೀರ್ಷಿಕೆಯಲ್ಲೇ ಸೆಳೆತ ಇಟ್ಟುಕೊಂಡಿರುವಂತಹ ಚಿತ್ರ ಇದು. ಯಾವ ಬಗೆಯದ್ದು, ಕಥೆ ಏನು ಅಂತೆಲ್ಲ ಎಲ್ಲಾ ವರ್ಗದ ಪ್ರೇಕ್ಷಕರು ಕೂಡ ಕಾತರಗೊಂಡಿದ್ದಾರೆ. ನಾತಿಚರಾಮಿ ಎಂಬುದು ಮದುವೆ ಸಂದರ್ಭದಲ್ಲಿ ಕೇಳಿ ಬರುವಂತಹ ಒಂದು ಮಂತ್ರೋಚ್ಚಾರ. ಇದು ಹೆಣ್ಣು ಜೀವದ ಸೂಕ್ಷ್ಮ ಮಿಡಿತಗಳ ಸುತ್ತ ಸುತ್ತುವಂತಹ ಕಥಾ ಹಂದರವನ್ನ ಹೊಂದಿದೆಯಂತೆ. ನಾತಿಚರಾಮಿ ಅಂತಂದರೆ ಎಲ್ರಿಗೂ ಗೊತ್ತಿರುವಂಥ ವಿಷಯ ಏನಂದರೆ ಧರ್ಮೇಚ ಅರ್ಥೇಚ ಕಾಮೇಚ ಅಂತ. ಅಂದರೆ ಧರ್ಮ, ಅರ್ಥ ಮತ್ತು ಕಾಮ, ಈ ಮೂರುಗಳನ್ನು ಸರಿಸಮಾನವಾಗಿ ನಾವು ಮದುವೆ ಆದಮೇಲೆ ಸರಿದೂಗಿಸ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದು. ಇದು ಕಥೆಗೆ ಬಹಳ ಪೂರಕವಾಗಿತ್ತು. ಕಾರಣ ಏನಂತಂದರೆ ಮದುವೆ ಆದಂಥ ಒಂದು ದಂಪತಿಗಳು ಆದ ನಂತರ ಧರ್ಮೇಚ ಅರ್ಥೇಚ ಕಾಮೇಚನ ಎಷ್ಟರ ಮಟ್ಟಿಗೆ ಅದನ್ನು ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಈ ಚಿತ್ರಕ್ಕೆ ನಾತಿಚರಾಮಿ ಅಂಥೇಳಿ ಹೆಸರಿಟ್ಟಿದ್ದಾರೆ. ಇದರಲ್ಲಿ ಇದೊಂದು ಮಹಿಳಾ ಪ್ರಧಾನ ಚಿತ್ರ ಆಗಿರೋದ್ರಿಂದ ಶ್ರುತಿ ಹರಿಹರನ್ ಇದಕ್ಕೆ ಮುಖ್ಯ ಭೂಮಿಕೆಯಲ್ಲಿ ಮಾಡಿದ್ದಾರೆ. ಅವ್ರದ್ದು ಒಂದು ಟ್ರ್ಯಾಕ್ ಹೋಗ್ತಾ ಇರುತ್ತೆ. ಹಾಗೆ ನಾನು ಮತ್ತು ಶರಣ್ಯ ಇದರಲ್ಲಿ ನನ್ನ ಹೆಂಡತಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ 2 ಟ್ರ್ಯಾಕ್ ಈ ಸಿನಿಮಾದಲ್ಲಿ ಹೋಗ್ತಾ ಇರುತ್ತೆ. ಈ ಹಿಂದೆ ಹರಿವು ಚಿತ್ರದಲ್ಲಿ ಬಡ ತಂದೆಯೊಬ್ಬನ ಅಂತರಾಳವನ್ನ ಎಂಥವರೂ ಕೂಡ ಮಿಡಿಯುವಂತೆ ಕಟ್ಟಿಕೊಟ್ಟಿದವರು ಮನ್ಸೂರೆ. ಅದೊಂದು ಕಲಾತ್ಮಕ ಚಿತ್ರ ಎಂಬ ಚೌಕಟ್ಟನ್ನ ಮೀರಿ ಎಲ್ಲರನ್ನ ತಲುಪಿಕೊಂಡಂತಹ ರೀತಿ, ಅದಕ್ಕೆ ಬಂದಂತಹ ಪ್ರತಿಕ್ರಿಯೆಗಳು ನಿಜಕ್ಕೂ ಅಚ್ಚರಿದಾಯಕ. ಅಂಥ ಮನ್ಸೂರೆ ರೂಪಿಸಿದಂಥ ನಾತಿಚರಾಮಿ ಭಿನ್ನವಾಗೇ ಇರುತ್ತದೆ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಮನ್ಸೂರೆ ಮೊದಲು ನಿರ್ದೇಶನ ಮಾಡಿದ್ದು ಹರಿವು ಎಂಬ ಕಲಾತ್ಮಕ ಚಿತ್ರವನ್ನ. ಹಾಗಿರುವಾಗ ಅವರ ಎರಡನೇ ಚಿತ್ರವು ಕಲಾತ್ಮಕ ಜಾಡಿನದ್ದ ಅನ್ನುವಂತಹ ಕುತೂಹಲ ಸಹಜವೇ. ಆದರೆ ಮನ್ಸೂರೆ ಪಾಲಿಗೆ ಈ ಕಮರ್ಷಿಯಲ್ ಆರ್ಟ್ ಮೂವಿಗಳೆಂಬ ಚೌಕಟ್ಟಿನಲ್ಲಿ ನಂಬಿಕೆ ಇಲ್ಲ. ಅವರ ಪ್ರಕಾರ ಈ ಜಗತ್ತಿನಲ್ಲಿರುವುದು ಒಳ್ಳೆ ಸಿನಿಮಾ ಮತ್ತು ಕೆಟ್ಟ ಸಿನಿಮಾ ಎಂಬ 2 ಕೆಟಗರಿಗಳು ಮಾತ್ರ. ನಾತಿಚರಾಮಿ ಖಂಡಿತ ಮೊದಲ ಸಾಲಿಗೆ ಸೇರಿರೋ ಚಿತ್ರವಂತೆ. ಹಳೆ ಫಾರ್ಮ್ಯಾಟ್ಸ್ನ ಬ್ರೇಕ್ ಮಾಡಬೇಕು ಅಂತ ಒಂದು ಯೋಚನೆ ಮಾಡಿದೆ. ಏನಂತಂದರೆ ಈಗ ಹೆಣ್ಣಿಂದು ಆಕೆ ಅಂತಂದರೆ ಆಕೆಗೇನೋ ಸಮಸ್ಯೆ ಇದೆ ಅಂತಂದರೆ ಎಲ್ಲ ಫೈನಾನ್ಷಿಯಲ್ ಪ್ರೆಷರ್ ಇರುತ್ತೆ, ಇಲ್ಲ ಹಳ್ಳಿಯಲ್ಲಿರ್ತಾರೆ, ಇಲ್ಲ ಇನ್ನೇನು ಈ ಎಕ್ಸ್ಟರ್ನಲ್ ಅಂದರೆ ಹೊರಗಡೆಯಿಂದ ಆಗುವಂಥ ಹಿಂಸೆ, ದೌರ್ಜನ್ಯ ಈ ಥರದ ಬಗ್ಗೆ ಇರುತ್ತೆ. ಸೊ ನನಗೆ ಇದು ಇಂಟರ್ನಲ್ ಆಗಿರಬೇಕು. ಹಾಗಾಗಿ ನನಗೆ ಕ್ಯಾರೆಕ್ಟರ್ನ ಪೋರ್ಟ್ರೇಟ್ ಮಾಡಿದೆ ಅರ್ಬನ್ ಕತೆ ಮಾಡಬೇಕು ಅಂತ. ಸೊ ಅಂದರೆ ಇದು ಸಮಸ್ಯೆ ಅನ್ನೋದು ಬರೀ ಹಳ್ಳಿಗೋ ಇನ್ಯಾರಿಗೋ ಮಿಡಲ್ ಕ್ಲಾಸಲ್ಲಿ ತುಂಬ ಫೈನಾನ್ಷಿಯಲಿ ವೀಕ್ ಇರೋರಿಗೆಲ್ಲ ಇದೆಲ್ಲ ಇದ್ರೂ ಒಳಗಡೆ ಒಂದು ಕೊರತೆ ಅಂತ ಇರುತ್ತಲ್ಲ, ಅದು ಯಾರಿಗೆ ಬೇಕಾದ್ರೂ ಆಗ್ಬೋದು ಅಂತ. ಹರಿವು ಚಿತ್ರವಾದ ಬಳಿಕ ಈ ಹ್ಯಾಂಗೋವರ್ನಿಂದ ತಪ್ಪಿಸಿಕೊಳ್ಳಲು ಮನ್ಸೂರೆ 2 ವರ್ಷವನ್ನ ತೆಗೆದುಕೊಂಡಿದ್ದಾರೆ. ಆ ಬಳಿಕ ಸಂಧ್ಯಾ ರಾಣಿಯವರಿಂದ ಕಥೆ ಮತ್ತು ಸಂಭಾಷಣೆಯನ್ನ ಬರೆಸಿ ತಾವೇ ಚಿತ್ರಕಥೆಯನ್ನ ರಚಿಸಿ ನಿರ್ದೇಶನ ಮಾಡಿದ್ದಾರೆ. ಇದು ಖಂಡಿತ ಎಲ್ಲಾ ವರ್ಗದ ಪ್ರೇಕ್ಷಕರಿಗೂ ಇಷ್ಟವಾಗೋ ಹೊಸ ಬಗೆಯ ಚಿತ್ರ ಎಂಬುದು ಮನ್ಸೂರೆ ಅಭಿಪ್ರಾಯ. ಈ ಚಿತ್ರ ಈ ವಾರವೇ ತೆರೆ ಕಾಣಲಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.